ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಯಶ್ ಅವರ ಮಾತು ಕೇಳಿ ಅಭಿಮಾನಿಗಳಿಗೆ ನಿರಾಸೆ ಉಂಟಾಗಿದೆ. ಸೊ ಯಾಕೆ ಅಂತ ನೋಡೋದಾದ್ರೆ, ಯಶ್ ಅವರು ಈ ಹಿಂದೆ ಒಂದು ಇಂಟರ್ವ್ಯೂ ಅನ್ನು ಕೊಟ್ಟಿದ್ರು. ಒಂದು ಇಂಗ್ಲಿಷ್ ಚಾನಲ್ ಅಲ್ಲಿ ಅವರೊಂದು ಇಂಟರ್ವ್ಯೂನ ಕೊಟ್ಟಿದ್ರು. ಸೊ ಆ ಇಂಟರ್ವ್ಯೂನಲ್ಲಿ ಅವರು ಏನೆಲ್ಲ ಹೇಳಿದ್ದಾರೆ, ಆ ಎಲ್ಲ ಮಾತಿಗೆ, ಕೆಲವೊಂದು ಮಾತಿಗೆ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಯಾಕಿರ್ಬೋದು ಅನ್ನೋದಾದ್ರೆ, ಇತ್ತೀಚೆಗೆ ಟಾಕ್ಸಿಕ್ ಆದ್ಮೇಲೆ ಯಶ್ ಅವರ ರಾಮಾಯಣ ಚಿತ್ರಕ್ಕೆ ಸಾಕಷ್ಟು ಅವರ ಅಭಿಮಾನಿಗಳು ಕಾಯ್ತಾ ಇರುವಂತದ್ದು. ಸೊ ಆ ಒಂದು ಕಾನ್ಸೆಪ್ಟ್ ಇದ್ದದ್ದು ಕೂಡ ಆ ಒಂದು ರಾಮಾಯಣ ಚಿತ್ರದ ಬಗ್ಗೆನೇ ಒಂದು ಮಾತುಕತೆ ಆಗಿರುವಂತದ್ದು. ಸೊ ಅಲ್ಲಿ ಯಶ್ ಅವ್ರು ಹೇಳ್ತಾರೆ, ನಾನು ಮತ್ತೆ ರಣಬೀರ್ ಅವರು ಈ ಭಾಗ 1ರಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅನ್ನೋದು. ಸೊ ಹಾಗಾಗಿ ಅಭಿಮಾನಿಗಳು ಅನ್ಕೋತಾರೆ ಯಶ್ ಅವರು ಸಿನಿಮಾದ ಸ್ಪಾಯ್ಲರ್ ಅನ್ನ ಬಿಟ್ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಇದಕ್ಕೆ ಭಾರಿ ಚರ್ಚೆಗಳಾಗುತ್ತೆ. ಸಾಕಷ್ಟು ಯಶ್ ಅವರಿಗೆ ಆಗಿರ್ಬೋದು ಅಥವಾ ಕಮೆಂಟ್ ಏನಿದೆ ಅದನ್ನು ನೋಡಿರ್ಬೋದು. ಸೊ ಅಲ್ಲಿ ನಾವು ನೋಡಿದಾಗ ಸಾಕಷ್ಟು ಒಂದು ಸ್ಪಾಯ್ಲರ್ ಅನ್ನ ಬಿಟ್ಕೊಟ್ರು ಯಶ್ ಅವರು. ಅಂದ್ರೆ ಭಾಗ 1 ಮತ್ತೆ ಭಾಗ 2ರಲ್ಲಿ ಬಿಡುಗಡೆ ಆಗುವಂತಹ ರಾಮಾಯಣ ಚಿತ್ರದಲ್ಲಿ ಪಾರ್ಟ್ 1ನಲ್ಲಿ ಯಶ್ ಅವರು ಕಾಣಿಸ್ಕೊಳ್ಳಲ್ಲ ಅಥವಾ ಯಶ್ ಅವರು ರಣಬೀರ್ ಅವ್ರ ಜೊತೆ ಕಾಣಿಸ್ಕೊಳ್ಳಲ್ಲ ಅನ್ನೋ ಕೆಲವೊಂದು ಮಾತುಗಳಿಗೆ ಅವತ್ತು ಯಶ್ ಅವರು ನೀಡಿದ ಉತ್ತರ ಏನಪ್ಪಾ ಅಂದ್ರೆ, ನಾನು ಮತ್ತೆ ರಣಬೀರ್ ಒಟ್ಟಿಗೆ ನಟಿಸಿಲ್ಲ ಅನ್ನೋದು. ಅಂದ್ರೆ ಭಾಗ 1ರಲ್ಲಿ ಅವರೆಲ್ಲೂ ಕಾಣಿಸ್ಕೊಂಡಿಲ್ಲ ಅನ್ನೋದು. ಬಟ್ ಇದು ಅಭಿಮಾನಿಗಳಿಗೆ ಬೇಸರ ಆಗಿದೆ. ಯಾಕಂದ್ರೆ ರಣಬೀರ್ ಮತ್ತೆ ಯಶ್ ಅವರ ಒಂದು ಕಾಂಬಿನೇಷನ್ ಅನ್ನ ನೋಡೋಕೆ ಸಾಕಷ್ಟು ಜನ ಕಾಯ್ತಾ ಇರುವಂತದ್ದು. ಆಮೇಲೆ ನಮ್ಮ ಸಾಯಿ ಪಲ್ಲವಿ ಅವರಾಗಿರ್ಬೋದು ಅಥವಾ ರಣಬೀರ್ ಅವರ ಆಗಿರ್ಬೋದು ಅಥವಾ ಯಶ್ ಅವರಾಗಿರ್ಬೋದು, ಈ 3 ಜನದ ಕಾಂಬೋ ಏನಿದೆ ಇದನ್ನ ನೋಡೋಕಂತಾನೆ ಸಾಕಷ್ಟು ಜನ ಕಾಯ್ತಾ ಇರುವಂತದ್ದು. ಬಟ್ ಯಶ್ ಅವರು ಈ ತರ ಒಂದು ಟ್ವಿಸ್ಟ್ ಕೊಟ್ಟಾಗ ಅವರ ಅಭಿಮಾನಿಗಳು ಇದನ್ನ ಹೇಗೆ ತಗೋತಾರೆ ಅನ್ನುವಂಥದ್ದು ಇಲ್ಲಿ ಖಾತ್ರಿ ಆಯ್ತು. ಆದ್ರೆ ಅಭಿಮಾನಿಗಳು ಹೇಳೋ ಪ್ರಕಾರ ಕೆಲವೊಬ್ರು ಯಶ್ ಅವರ ಪರವಾಗಿ ಬ್ಯಾಟ್ ಅನ್ನ ಬೀಳ್ಸಿದ್ದಾರೆ, ಆದ್ರೆ ಕೆಲವೊಬ್ರು ಇದನ್ನ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅಭಿಮಾನಿಗಳು ಕಾಯ್ತಾ ಇದ್ದದೆ ರಣಬೀರ್ ಮತ್ತೆ ಯಶ್ ಅವರ ಆ ಒಂದು ಕಾಂಬಿನೇಷನ್ ಅನ್ನು ನೋಡೋಕೆ. ಫಸ್ಟ್ ಭಾಗ 1ರಲ್ಲೇ ಈ ತರ ಎಲ್ಲ ಅಂದ್ಮೇಲೆ ಅವರ ಒಂದು ನಿರೀಕ್ಷೆಗಳೇನಿದೆ ಕೈ ತಪ್ಪಿ ಹೋಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಅಭಿಮಾನಿಗಳು. ಸೊ ಯಶ್ ಅವರು ಅದನ್ನ ಸ್ಪಾಯ್ಲರ್ ಮಾಡಿಬಿಟ್ರು. ಅಂದ್ರೆ ಭಾಗ 1ರಲ್ಲಿ ಯಶ್ ಮತ್ತೆ ರಣಬೀರ್ ಅವರು ಒಟ್ಟಿಗೆ ಕಾಣಿಸ್ಕೊಳ್ಳಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಬಟ್ ಅಲ್ಲಿ ನೋಡಿರುವಂತ ಪ್ರಕಾರ ಈಗ ಏನಾಗ್ತಿದೆ ಅಂದ್ರೆ, ವಾಲ್ಮೀಕಿ ರಾಮಾಯಣದ ಪ್ರಕಾರ ಯಾವಾಗ್ಲೂ ಕೂಡ ರಾಮ ಮತ್ತೆ ರಾವಣ ಯಾವಾಗ್ಲೂ ಮೊದಲನೇ ಭಾಗದಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ಳಲ್ಲ. ಅದೇನಿದ್ರು ಅವರು ಯುದ್ಧದ ಸಂದರ್ಭದಲ್ಲಿ ಒಟ್ಟಿಗೆ ಮುಖಾಮುಖಿ ಆಗಿರುವಂತದ್ದು. ಸೊ ಅದೇ ಕಥೆಯನ್ನ ಇಲ್ಲಿ ಕೂಡ ಮಾಡಿದ್ದಾರೆ. ಡೆಲ್ಲಿ ಸ್ಪಾಯ್ಲರ್ ಆಯ್ತು ಅನ್ನೋ ಕೆಲವೊಂದು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಯಶ್ ಅವರ ಪರವಾಗಿ ಬ್ಯಾಟ್ ಅನ್ನ ಬೀಸ್ತಿದ್ದಾರೆ. ಇನ್ನು ಕೆಲವರು ಹೇಳ್ತಿದ್ದಾರೆ ಯಶ್ ಅವರು ಬೇಕಂತ ಮಾತಾಡಿದ್ದು, ಅಂದ್ರೆ ಜನಗಳು ಸಿನಿಮಾವನ್ನ ನೋಡ್ಬೇಕು ಏನಾಗಿದೆ ಅಥವಾ ನಿಜವಾಗ್ಲೂ ಅವ್ರು ಹೇಳಿದ್ ನಿಜಾನ, ಆ ತರ ಒಂದು ಕೆಲವೊಂದು ಕಮೆಂಟ್ಗಳಾಗಿರ್ಬೋದು. ಕೆಲವೊಂದು ಪಾಸಿಟಿವ್ ಬಂದಿದೆ, ಅದಕ್ಕೆ ನೆಗೆಟಿವ್ ಕಮೆಂಟ್ಗಳು ಬಂದಿದೆ. ಇನ್ನು ಸಾಯಿ ಪಲ್ಲವಿಯವರ ನಟನೆ ಅಂತ ಬಂದಾಗ ಅವರ ನಟನೆಗೆ 2 ಮಾತಿಲ್ಲ. ಯಾಕಂದ್ರೆ ನ್ಯಾಚುರಲ್ ಆಗಿ ಅವ್ರು ಯಾವುದೇ ರೀತಿಯ ಮೇಕಪ್ ಮಾಡದೆ ಒಂದು ರೀತಿಯಲ್ಲಿ ಅವರ ಅಭಿನಯದಿಂದಲೇ ಎಲ್ಲರ ಮನಸ್ಸನ್ನ ಕದ್ದಿರುವಂತದ್ದು. ಸೊ ಅವರ ಮತ್ತೆ ಯಶ್ ಅವರ ಒಂದು ಕಾಂಬಿನೇಷನ್ ನೋಡಕ್ಕೂ ಸಾಕಷ್ಟು ಜನ ಕಾಯ್ತಾ ಇರುವಂತದ್ದು. ಹಾಗಾಗಿ ಯಶ್ ಅವರು ಹೇಳಿದ ಈ ಸ್ಪಾಯ್ಲರ್ ಇದು ನಿಜವಾಗ್ಲೂ ಸ್ಪಾಯ್ಲರಾ ಅಥವಾ ಅವರು ಬೇಕಂತ ಹೇಳಿದ, ನಿಜವಾಗ್ಲೂ ಕತೆ ಇರೋದೇ ಹಾಗಲ್ವ. ಈಗ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ನೋಡ್ತಿದ್ದಾಗ ರಾಮ ಮತ್ತೆ ರಾವಣನ ಭೇಟಿ ಆಗೋದೇ ಕೊನೆಯಲ್ಲಿ, ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಆಗುವಂತದ್ದು. ಅದೇ ಇಲ್ಲಿ ಯಶ್ ಅವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ರಾಮಾಯಣ ಚಿತ್ರ ಈಗ ಯಶ್ ಮತ್ತೆ ರಣಬೀರ್ ಅವರು ನಟಿಸ್ತಿದಾರೋ, ಸೊ ಅದು ಆಗಿರುವಂತದ್ದು ಈಗ ಭಾಗ 1 ಭಾಗ 2 ಭಾಗ ಅಂತ ಮಾಡಿದ್ದಾರೆ. ಅದರಲ್ಲಿ ಭಾಗ 1ರಲ್ಲಿ ಎಲ್ಲೂ ಕೂಡ ಅವರು ಒಟ್ಟಿಗೆ ಕಾಣಿಸ್ಕೊಳ್ಳಲ್ಲ, ಅದು ನಿಜವಾದಂತ ಮಾತು. ಯಾಕಂದ್ರೆ ಇರೋದೇ ಹಾಗೆ, ಕತೆ ಹೋಗೋದೇ ಹಾಗೆ. ಇನ್ನು ಲಾಸ್ಟ್ ಭಾಗ 2ರಲ್ಲಿ ಒಟ್ಟಿಗೆ ಕಾಣಿಸ್ಕೊಡ್ತಾರೆ, ಒಟ್ಟಿಗೆ ಯುದ್ಧ ಕೂಡ ಇರುತ್ತೆ ಅವ್ರದ್ದು. ಸೊ ಹಾಗಾಗಿ ಯಶ್ ಅವರು ಈ ಮಾತನ್ನ ಹೇಳಿದ್ದು ಇದು ಎಲ್ಲೋ ಒಂದ್ ಕಡೆ ಸ್ಪಾಯ್ಲರ್ ಆಯ್ತು ಅಂತ ಅಭಿಮಾನಿಗಳು ಕೂಡ ಅಂದ್ರೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅಭಿಮಾನಿಗಳಿಗೆ ನಿರಾಸೆ ಆಗಿರುವುದಂತೂ ನಿಜ. ಆದ್ರೆ ಸದ್ಯಕ್ಕೆ ಯಶ್ ಅವರ ಮಾತು ಎಲ್ಲರಿಗೂ ಕನ್ಫ್ಯೂಷನ್ ಅನ್ನ ಮೂಡಿಸಿದೆ. ಹೌದು, ಯಾಕಂದ್ರೆ ಯಶ್ ಅವ್ರು ಹೇಳಿದ್ದು ಯಾವಾಗ್ಲೂ ಅವರು ಯಾವುದೇ ಒಂದು ಸಿನಿಮಾದ ಹಿಂಟ್ ಅನ್ನ ಕೂಡ ಅವರು ಯಾವುದೇ ರೀತಿಯಲ್ಲೂ ಬಿಟ್ಕೊಡಲ್ಲ. ಈಗ ಟಾಕ್ಸಿಕ್ ಆಗಿರ್ಬೋದು, ಯಾವುದೇ ಸಿನಿಮಾದ ಹಿಂಟ್ ಅನ್ನ ಅವರು ಬಿಟ್ಕೊಡಲ್ಲ. ಬದಲಾಗಿ ಏನೋ ಒಂದು ಮಾತನ್ನ ಹೇಳ್ತಾರೆ, ಬಟ್ ಅದ್ರಲ್ಲಿ ಏನೋ ಒಂದು ಒಳ ಅರ್ಥ ಇರುವುದಂತೂ ನಾವು ಗಮನಿಸಿ ಇರ್ತೀವಿ. ಸೊ ಹಾಗಾಗಿ ಯಶ್ ಅವರ ಮಾತು ಇಲ್ಲಿ ನಿರಾಸೆಯನ್ನು ಉಂಟು ಮಾಡಿದ್ರು, ಎಲ್ಲೋ ಒಂದು ಕಡೆ ಗೊಂದಲಕ್ಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು.